ವಾಣಿಜ್ಯ ಸಿಲಿಂಡರ್ ಬೆಲೆ ಹೆಚ್ಚಳದ ವಿರುದ್ಧ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಾಣಿಜ್ಯ ಸಿಲಿಂಡರ್ ದರವನ್ನ 993 ರೂಪಾಯಿ ಹೆಚ್ಚಿಸಿದ್ದಾರೆ. ಪ್ರಧಾನಿ ಮೋದಿ ದರ ಏರಿಕೆ ಮಾಡುವುದಿಲ್ಲ ಅಂದಿದ್ರು, ಆದರೆ ರಾತ್ರೋರಾತ್ರಿ ಬೆಲೆ ಏರಿಕೆ ಮಾಡಿದ್ದಾರೆ. ಇಷ್ಟೆಲ್ಲ ಬೆಲೆ ಹೆಚ್ಚಿಸಿದ್ರು ಮೋದಿಯನ್ನ ಬೆಂಬಲಿಸುತ್ತಿದ್ದಾರೆ. ಜನ ಮೋದಿಯವರನ್ನ ಬೆಂಬಲಿಸ್ತಾ ಇರೋದು ನಿಜಕ್ಕೂ ಕೂಡ ಆಶ್ಚರ್ಯವನ್ನ ಉಂಟು ಮಾಡುತ್ತೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರ ಹೇಳಿಕೆ ಇದು. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಹೆಚ್ಚಳವಾಗಿದೆ, ದಾಖಲೆಯ ಮಟ್ಟದಲ್ಲಿ ಏರಿಕೆಯಾಗಿದೆ. ಇದರ ಬಗ್ಗೆ ಖರ್ಗೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ 993, ಸೊ 993 ಇದನ್ನು ಏನು ಇಷ್ಟೊಂದು ಬಂದಿದೆ. ಮೋದಿಯವರು ಹೇಳ್ಕೊಳ್ತಾ ಇದ್ರು, ನಾವು ಯಾವುದು ಪ್ರೈಸ್ ಹೆಚ್ಚಿಗೆ ಮಾಡೋದಿಲ್ಲ, ಇನ್ಫ್ಲೇಷನ್ ಇದೆಲ್ಲ ಹೇಳ್ತಾ ಇದ್ರು. ಆದರೆ ಇವತ್ತು ನೀವು ಪ್ರತ್ಯಕ್ಷ ನೋಡ್ತಾ ಇದ್ದೀರಿ. ಅದಕ್ಕಾಗಿ ಹೇಳದಂತೆ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ಬಟ್ ಜನರ ಮನಸ್ಸಿನಾಗ ಏನಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಇಂಥ ಕಠಿಣ ಪರಿಸ್ಥಿತಿ ಈ ದೇಶಕ್ಕೆ ತಂದಿಟ್ಟರೂ ಕೂಡ ಅವರ ತತ್ವದ ಅಥವಾ ಅವರ ನೀತಿದ ಸಮರ್ಥನೆ ಮಾಡ್ತಾರೆ ಜನ ಅಂದರೆ ನನಗೆ ಬಹಳ ಆಶ್ಚರ್ಯ. ಇನ್ನು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಗೆ ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ವಿಜಯಲಕ್ಷ್ಮಿ ಹೋಟೆಲ್ ಮಾಲೀಕ ಭರತ್ ಮಾತನಾಡಿ, ನಾವು ತುಂಬಾನೇ ಕಷ್ಟದಲ್ಲಿದ್ದೀವಿ, ದರ ಏರಿಕೆ ಮಾಡೋ ಅನಿವಾರ್ಯ ಇದೆ ಅಂತ ಹೇಳಿದ್ದಾರೆ. ನಾನೀಗ ಬಸವನಗುಡಿಯ ವಿಜಯಲಕ್ಷ್ಮಿ ಹೋಟೆಲ್ನ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ಹೋಟೆಲ್ ಮಾಲೀಕರು ಮಾತಾಡುವಂಥ ಸಂದರ್ಭದಲ್ಲಿ, ಗ್ರಾಹಕರು ಮಾತಾಡುವಂಥ ಸಂದರ್ಭದಲ್ಲಿ ಕಳೆದ 2 ತಿಂಗಳಿನಿಂದ 200ರಿಂದ 300 ರೂಪಾಯಿವರೆಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಮೇಲೆ ದರ ಏರಿಕೆಯನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲೇ ಹೋಟೆಲ್ನ ಊಟ, ತಿಂಡಿ, ಕಾಫಿ, ಟೀ ಮೇಲೆ 5, 20, 30 ರೂಪಾಯಿವರೆಗೂ ಕೂಡ ದರವನ್ನು ಏರಿಕೆ ಮಾಡಿದ್ವಿ. ಈಗ 991 ರೂಪಾಯಿಯಷ್ಟು ಏರಿಕೆ ಮಾಡಿರೋದ್ರಿಂದ ನಾಳೆಯಿಂದ ಅನಿವಾರ್ಯವಾಗಿ ಊಟ, ತಿಂಡಿ, ಕಾಫಿ, ಟೀ ಮೇಲೆ ದರವನ್ನು ಏರಿಕೆ ಮಾಡಬೇಕಾಗತ್ತೆ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಯುದ್ಧದ ಎಫೆಕ್ಟ್ನಿಂದ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಯಾವುದೇ ಹೋಟ್ಲ್ಗಳಿಗೂ ಕೂಡ ಸರಿಯಾದಂಥ ರೀತಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇರಲಿಲ್ಲ. 1-2 ಮಾತ್ರ ಸಿಗ್ತಾ ಇತ್ತು. ಅದನ್ನು ಇಟ್ಕೊಂಡು ಸೌದೆ ಒಲೆಗಳನ್ನು ಇಟ್ಕೊಂಡು, ಇಂಡಕ್ಷನ್ ಸ್ಟವ್ಗಳನ್ನು ಇಟ್ಕೊಂಡು ಹೇಗೋ ಹೋಟ್ಲ್ಗಳನ್ನು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲೇ ಬ್ಲ್ಯಾಕ್ನಲ್ಲಿ 4ರಿಂದ 5,000, 7,000, 8,000 ರೂಪಾಯಿವರೆಗೂ ಕೂಡ 19 kg ಕಮರ್ಷಿಯಲ್ ಸಿಲಿಂಡರ್ ಮಾರಾಟವಾಗ್ತಿತ್ತು. ಈಗ ವೈಟ್ನಲ್ಲಿ ಅಂದರೆ ಏಜೆನ್ಸಿಯಲ್ಲೇ 3,000 ರೂಪಾಯಿ ಆಗಿರುವಂಥದ್ದು 19 kg ಕಮರ್ಷಿಯಲ್ ಸಿಲಿಂಡ್ರು. ಈಗ ಎಷ್ಟಕ್ಕೆ ಹೋಗಬಹುದು ಅನ್ನುವಂತಹ ಒಂದು ಮಾತುಗಳನ್ನು ಈಗಾಗಲೇ ಕೂಡ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಇಂದಿನಿಂದ ಕಮರ್ಷಿಯಲ್ ಸಿಲಿಂಡ್ರು ಗ್ಯಾಸ್ ದರ ಹೆಚ್ಚಳ ಆಗಿರುವಂಥದ್ದು, ತಾವೇನು ಹೇಳ್ತೀರಾ ಸರ್? ಅದೇ ಇವಾಗಲೂ ನನಗೆ 10 ನಿಮಿಷ ಮುಂಚೆ ಗೊತ್ತಾಗಿದ್ದು. ನೀವು ಬರೋಕ್ಕೆ 10 ನಿಮಿಷ ಮುಂಚೆನೇ ಆ್ಯಕ್ಚುಲಿ ನನಗೂ ಗೊತ್ತಾಗಿದ್ದು. ಹೆಂಗೆ ಮಾಡಬೇಕು, ಏನು ಟ್ಯಾಕಲ್ ಮಾಡಬೇಕು ಗೊತ್ತಿಲ್ಲ. ನೋಡ್ಬೇಕು ಈಗ ಯಾವ ವಿಷಯಕ್ಕೆ ಈ ಥರ 1,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಗೊತ್ತಿಲ್ಲ. ನೋಡ್ಬೇಕು. ಈ 991 ರೂಪಾಯಿಯನ್ನು ತಟ್ಕೊಳ್ಳೋಂಥ ಈ ದರ ಏರಿಕೆಯನ್ನು ತಟ್ಕೊಳ್ಳುವಂತಹ ಶಕ್ತಿ ಇದೆಯಾ ಹೋಟೆಲ್ ಮಾಲೀಕರಿಗೆ ಅಂತ? ಅದಂತೂ ಸದ್ಯ ಗ್ಯಾರಂಟಿ ಇಲ್ಲ. ಯಾಕಂದರೆ ಈಗ ಒಂದು 2-3 ತಿಂಗಳಿಂದ ಆಲ್ರೆಡಿ ಎಲ್ಲ ಡ್ರೈನ್ ಔಟ್ ಆಗೋಗಿದ್ದೀವಿ ನಾವು. ಇನ್ನು ಮತ್ತೆ ಈಗ ಹೊಸದು ಅಂದರೆ ಇನ್ನೇನು ಮಾಡಬೇಕು ಏನೋ ಗೊತ್ತಿಲ್ಲ. ಬರೀ ರೇಟ್ ಜಾಸ್ತಿ ಮಾಡಿದ್ರೆ ಯೂಸ್ ಇಲ್ಲ ಸರ್ ನಮಗೆ. ಯಾಕಂದರೆ ಇದು ಡೈರೆಕ್ಟ್ಲಿ ಕಸ್ಟಮರ್ ಮೇಲೆ ಅಫೆಕ್ಟ್ ಆಗುತ್ತೆ. ತುಂಬ ಓವರ್ ರೇಟ್ ಇಟ್ಟು ಒಂದು ಪ್ಲೇಟಿಗೆ ಅದು ಪಾಯಿಂಟ್ಲೆಸ್ ಆಗುತ್ತೆ. ನಾವು ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಎಲ್ಲ ಥರ ಜನಾಂಗ ನೋಡಬೇಕು. ಸೊ ಅವರು ತಿನ್ನೋ ಥರ ಒಂದು ಮಸಾಲೆ ದೋಸೆ 120 ರೂಪಾಯಿ ಇಟ್ಕೊಂಡು ಕೂತ್ಕೊಂಡು ಆಗಲ್ಲ. ಈಗ ಕೆಲವು ಬ್ರ್ಯಾಂಡ್ಗಳಿದೆ 150 ಮಾರ್ತಾರೆ. ಬಟ್ ಆ ಕಸ್ಟಮರೇ ಬೇರೆ ಇರ್ತಾರೆ. ಈ ಎಲ್ಲ ಥರ ಹೋಗೋ ಕಸ್ಟಮರ್ಗಳು ಅವ್ರು ಬೇರೆ ಇರ್ತಾರೆ. ಅವ್ರು ಬರುವಂಥ ರೀತಿನೇ ಬೇರೆ ಇರುತ್ತೆ. ಸೊ ನಾವು ಎಲ್ಲರದು ಸೊಸೈಟಿದು ಇದನ್ನು ನೋಡಿಕೊಂಡು ಮಾಡಬೇಕಾಗತ್ತೆ. ಕಮರ್ಷಿಯಲ್ ಸಿಲಿಂಡ್ರ್ ಅಭಾವ ಉಂಟಾಗಿತ್ತಲ್ಲ, ಈ ಸಂದರ್ಭದಲ್ಲಿ ಅಂದರೆ ಬೆಲೆ ಏರಿಕೆ ಎಷ್ಟು ಮಾಡಿದ್ರಿ? ತಮ್ಮಲ್ಲಿ ಎಷ್ಟು ಆಗಿತ್ತು ಅಂತ ಊಟ, ತಿಂಡಿ, ಕಾಫಿ ಮೇಲೆ? ಅಲ್ಲದೆ ಕಂಪ್ಲೀಟ್ಲಿ ಫುಲ್ಲು ಬ್ಲ್ಯಾಕಲ್ಲಿ ತರಬೇಕಾದ್ರೆ ನಾವು ಒಂದು 10-20 ರೂಪಾಯಿ ಜಾಸ್ತಿ ಮಾಡಿದ್ವಿ. 20 ರೂಪಾಯಿ ಅಂದರೆ ಊಟಕ್ಕೆ ಮಾತ್ರ. ಮಿಕ್ಕಿದೆಲ್ಲ ಐಟಮ್ 5-10 ರೂಪಾಯಿ ಜಾಸ್ತಿ ಮಾಡಿದ್ವಿ. ಅದನ್ನು ಮತ್ತೆ ಈಗ ಸರಿ ಹೋದಾಗ ಒಂದು 15 ಡೇಸ್ ಬ್ಯಾಕ್ ಎಲ್ಲ ಸರಿ ಮಾಡಿದ್ವಿ. ಅಂದರೆ ಬ್ಯಾಕ್ ಟು ಓಲ್ಡ್ ರೇಟ್ಸ್ ಕೊಟ್ಟಿದ್ವಿ. ಈಗ ಮತ್ತೆ ಇವತ್ತು ಬೆಳಗ್ಗೆಯಿಂದ ಈ ಶಾಕ್ ಇದೆ. ಏನು ಮಾಡೋದೋ ಗೊತ್ತಿಲ್ಲ. ಈಗ ಅನಿವಾರ್ಯವಾಗಿ ನಾವು ಕೂಡ ಊಟ, ತಿಂಡಿಯ ಮೇಲೆ ದರವನ್ನು ಏರಿಕೆ ಮಾಡಬೇಕಾಗತ್ತೆ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಇನ್ನು ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯ ಬಗ್ಗೆ ದಾವಣಗೆರೆ ಹಾಗೆ ಯಾದಗಿರಿಯ ಜನತೆ ಏನಂತಾರೆ ನೋಡೋಣ. 3 ತಿಂಗಳಿಂದ ಸಿಲಿಂಡರ್ ಭಾಳ ಅಭಾವ ಐತೆ. ಹೋಟ್ಲ್ ನಡೆಸೋದೇ ಕಷ್ಟ ಆಗಿದೆ. ಆದರೆ ಸಿಗ್ತಿದ್ದಿಲ್ಲ. ಈಗೇನೋ ಕಮರ್ಷಿಯಲ್ ಕನ್ಸ್ಯೂಮರ್ ನಂಬರ್ ಅದನ್ನು ಒಂದೊಂದು ಕೊಡ್ತಿದ್ದಾರೆ. ಒಂದೇ ಸಲ ನೀವು 1,000 ರೂಪಾಯಿ ಗಟ್ಟಲೆ ಜಾಸ್ತಿ ಮಾಡಿದ್ರೆ, ಈಗ ತಾನೇ ಜನ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಜನನೂ ಅಡ್ಜಸ್ಟ್ ಆಗಿ
ಸಹಕರಿಸ್ತಿದ್ದಾರೆ. ನೀವು ಒಂದೇ ಸಲ ನೀವು 50% ಗಟ್ಟಲೆ ಸಿಲಿಂಡರ್ ಜಾಸ್ತಿ ಮಾಡಿದ್ರೆ ವ್ಯವಹಾರಗಳನ್ನ ಹೇಗೆ ನಡೆಸಬೇಕು? ಸಾಮಾನ್ಯ ಜನರಿಗೆ ಮಧ್ಯಮ ವರ್ಗಕ್ಕಂತೂ ಮೊದಲೇ ತೊಂದರೆ. ಇದು ಇಷ್ಟೊಂದು ಜಾಸ್ತಿ ಮಾಡೋದು ಅಲ್ಲ ಸರ್. ಏನೋ 100 ರೂಪಾಯಿ ಮಾಡಿದ್ದಾರೆ, ಮನುಷ್ಯ ಅಡ್ಜಸ್ಟ್ ಆಗೋದಕ್ಕೆ ಒಂದು 50 ರೂಪಾಯಿ 100 ರೂಪಾಯಿ ತಿಂಗಳ ಮಾಡ್ತಿದ್ರು, ಮತ್ತೆ ಅದು ಕಡಿಮೆ ಆಗ್ತಿತ್ತು ಸರ್. ಈಗ ಇರೋ ಅಭಾವದಲ್ಲಿ ಸಿಗೋದೇ ಇಲ್ಲ ಅಂತ ಗೊತ್ತಾಗಿ ಈ ರೀತಿ ಇವರು ಒಂಥರ ಬ್ರಹ್ಮಾಸ್ತ್ರ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತೋರಿಸ್ದಂಗೆ ಹಾಕಿದರೆ ತಪ್ಪಿದ್ದು ಸರ್. ಯಾರು ರಾಜ್ಯದವರಾಗಿರ್ಬೋದು, ಕೇಂದ್ರದವರಾಗಿರ್ಬೋದು, ಇಷ್ಟೊಂದು ಮಾಡಿ 50% ಗಟ್ಟಲೆ ನೀವು ಜಾಸ್ತಿ ಮಾಡಿದರೆ ಎಲ್ಲಿ ಹೋಗಬೇಕು? ಇದೆಲ್ಲ ಹೊರೆ ಬೀಳೋದು ಜನಸಾಮಾನ್ಯರ ಮೇಲೆ. ಈಗ ಇದಾಗ್ತೈತೆ, ಪೆಟ್ರೋಲ್ ಬರೋದು ಕಮ್ಮಿ ಆಗಿ ಹೋಗ್ತಾನೆ, ಆದರೂ 100 ರೂಪಾಯಿ ಜಾಸ್ತಿ ಮಾಡ್ಬೋದು. ಇವರು ಏಕ್ದಮ್ 1000 ಗಟ್ಟಲೆ ಜಾಸ್ತಿ ಮಾಡಿದರೆ ಜನಕ್ಕೆ ಎಷ್ಟು ತೊಂದರೆ ಆಕೈತೆ. ಅವ್ರು ಜಾಸ್ತಿ ಮಾಡ್ಕೊಳ್ಳಿ, ಇವ್ರು ರೇಟ್ ಜಾಸ್ತಿ ಮಾಡ್ತಾರೆ. ಹಿಂಗಾಗಿ ಆಟೋ ರಿಕ್ಷಾ ಚಾರ್ಜ್ ಜಾಸ್ತಿ, ಹೋಟ್ಲಿಗೆ ತಿನ್ನೋಕ್ಕೂ ಜಾಸ್ತಿ. ಜನಕ್ಕೆ ಸಾಮಾನ್ಯ ಜನರಿಗೆ ಬದುಕೋದೇ ಕಷ್ಟ ಆಗಿದೆ ಸರ್. ಆದರೂ ಒಂದು ಮಾಡ್ಬೇಕು, ರೀಸನಬಲ್ ಇದು ಮಾಡಬೇಕು. ರೀಸನ್ ಇದೆ, ಇದಾಗ್ತಾಯಿದೆ ಮಾಡ್ತಾರೆ. ಒಂದು ಸಣ್ಣದಾಗಿ ಒಂದು 100, 200, 300 ಜಾಸ್ತಿ ಮಾಡಿದರೆ ಮೇಂಟೈನ್ ಆಕತಿ. ಇವ್ರು ಏಕ್ದಮ್ ಡಬಲ್ ಮಾಡ್ದಂಗೆ ಹೆಚ್ಚು ಕಡಿಮೆ 2 ಇದ್ದಿದ್ದು 3000 ಎಲ್ಲಿ ತರ್ತಾರೆ ಸರ್? ಹೋಟ್ಲ್ ಇವರೆಲ್ಲ ಸಾಲ ಮಾಡಿ ವ್ಯಾಪಾರ ಮಾಡ್ತಿರ್ತಾರೆ ಪಾಪ, ಡೈಲಿ ಕಟ್ಟೋಗಿರ್ತಾವೆ. ಪರ್ 1000 ಜಾಸ್ತಿ ಮಾಡಿದರೆ ಅವ್ರಿಗೆ 10,000 ರೂಪಾಯಿ ಜಾಸ್ತಿ ಆದಂಗೆ ಅವ್ರ ಲೆವೆಲ್ಲಿಗೆ. ಹಂಗಾಗಿ ಭಾರಿ ಕಷ್ಟ ಹೋಟ್ಲ್ ನಡೆಸೋದು. ಗೌರ್ಮೆಂಟ್ ಇದು ಮಾಡಿದ್ರೆ ಭಾರಿ ತಪ್ಪಿದು. ಸಿಲಿಂಡ್ರು ಮೊದಲು 2162 ರೂಪಾಯಿ ಇತ್ತು. ಈಗಾಗಲೇ ಇವತ್ತಿನ ದಿವಸ 991 ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ ಅಲ್ಲಿಗೆ 3000 ಚಿಲ್ಲರೆ ಆಯಿತು. ಇದೇ ರೀತಿ ರೇಟ್ ಜಾಸ್ತಿ ಆಗ್ತಾ ಹೋದರೆ ಎಲ್ಲ ಕಡೆ ಹೋಟ್ಲಲ್ಲೂ ಕೂಡ ರೇಟ್ ಜಂಪ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಹೋಟ್ಲಲ್ಲೂ ಕೂಡ ರೇಟ್ ಜಂಪ್ ಆಗುತ್ತೆ. ಕೆಲವರೆಲ್ಲ ಹೋಟ್ಲಲ್ಲೇ ಜಾಸ್ತಿ ಉಂಡ್ಕೊಂಡಿರೋರಿಗೆ ಭಾಳ ತೊಂದರೆ ಆಗುತ್ತೆ. ಮತ್ತು ಹೋಟ್ಲವ್ರಿಗೂ ಇದನ್ನು ಮಾಡಲಿಕ್ಕೆ, ಅಡುಗೆ ಮಾಡಲಿಕ್ಕೆ ಅಥವಾ ಇದಕ್ಕೆ ಅವೆಲ್ಲ ರೇಟ್ ಜಾಸ್ತಿ ಆಗ್ತವೆ. ಇದು ಆದಷ್ಟು ಬೇಗ ಕಡಿಮೆ ಆಗಬೇಕು. ಸರ್ಕಾರ ಇದು ದುಡಿಯೋ ಕೈಗಳಿಗೆ ತುಂಬ ಅನ್ಯಾಯ ಮಾಡ್ತಾ ಇದೆ. ಇದರಿಂದ ಗ್ರಾಹಕರಿಗೂ ಹೊರೆ ಆಗುತ್ತೆ. ಈಗ ನಾವು ನಾಳೆಯಿಂದ ರೇಟೆಲ್ಲ ಹೆಚ್ಚು ಮಾಡಬೇಕು. ಈಗ ಇದೇ ರೇಟಲ್ಲಂತೂ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆಯಿಂದ ರೇಟ್ ಹೆಚ್ಚು ಮಾಡಿದ ಮೇಲೆ ಗ್ರಾಹಕರಿಗೆ ಹೊರೆ ಆಗುತ್ತೆ. ಗ್ರಾಹಕರಿಂದ ಬರೋದು ಕಷ್ಟ ಆಗುತ್ತೆ. ಗ್ರಾಹಕರಿಗೂ ಹೊರಗಡೆ ಬಂದು ಇಲ್ಲೆಲ್ಲ ಹೋಟ್ಲಲ್ಲೆಲ್ಲ ತಿನ್ನೋದು ಕಷ್ಟ ಆಗುತ್ತೆ. ಇದರಿಂದ ತುಂಬ ತೊಂದರೆಗಳು ನಿರ್ಮಾಣ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಎಲೆಕ್ಷನ್ ಆಗೋವರೆಗೆ ಒಂದು ರೇಟು, ಎಲೆಕ್ಷನ್ ಆದಮೇಲೆ ಒಂದು ರೇಟು, ಇದೆಲ್ಲ ತುಂಬ ಇವರು ಬೇರೆ ದಿಕ್ಕಿಗೆ ಒಯ್ತಾ ಇದ್ದಾರೆ ದೇಶವನ್ನು. ಆದಷ್ಟು ಇದು ಬೇರೆಯವ್ರ ಕೈಯಲ್ಲೇ ಹೋಗಬೇಕು. ಇದೆ ಇವ್ರ ಹತ್ರ ಅಂತೂ ಸಾಧ್ಯ ಇಲ್ಲ ಅನಿಸ್ತಾ ಇದೆ. ಇಷ್ಟೆಲ್ಲ ನಾವು ಈಗ ಎಲ್ಲ ನೋಡಿದರೆ, ಇದೆಲ್ಲ ಪರಿಸ್ಥಿತಿ ನೋಡಿದರೆ ಇವರಿಂದ ಮೇಂಟೈನ್ ಆಗ್ತಾ ಇಲ್ಲ ಯಾವುದು. ಇವರು ಬರೀ ರೇಟ್ ಹೆಚ್ಚು ಮಾಡೋದು, ಜನರ ಮೇಲೆ ಹೊರೆ ಮಾಡೋದು, ಇವರಿಗೆ ಇದೇ ಹೆಚ್ಚು ಆಗ್ತಾ ಇದೆ ಬಿಟ್ಟರೆ ಜನರಿಗೆ ಇವರಿಂದ ಯಾರಿಂದನೂ ಅನುಕೂಲ ಆಗ್ತಾ ಇಲ್ಲ. ಇವತ್ತಿಗೂ ಸಿಲಿಂಡರ್ ಸಿಗ್ತಾ ಇಲ್ಲ ಸರ್. ಇವತ್ತಿಗೂ ನಾವು ಅವ್ರಿವ್ರ ಕೈಕಾಲು ಹಿಡಿದು ಸಿಲಿಂಡರ್ ಅಂಗಡಿ ಮುಂದೆ ನಿಂತ್ಕೊಂಡು ಭಿಕ್ಷೆ ಬೇಡೋತಿರೋ ರೀತಿ ನಾವು ಸಿಲಿಂಡರ್ ತರ್ತಾಯಿದ್ದೀವಿ. ಪ್ರತಿದಿನ ಬೆಳಗ್ಗೆ ಎದ್ದು ಸಿಲಿಂಡ್ರದ್ದು ಒಂದು ಟೆನ್ಷನು, ಗಿರಾಕಿ ಇರ್ತದಿಲ್ಲ ಒಂದು ಟೆನ್ಷನು, ಹುಡುಗರದ್ದು ಒಂದು ಟೆನ್ಷನು. ಹೋಟ್ಲೆಲ್ಲ ನಡೆಸೋದಿನ್ನು ತುಂಬ ಕಷ್ಟ ಅಂತ ಅನಿಸ್ತಾ ಇದೆ.